BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಭಾರತ ಸರ್ಕಾರದ ಕೈಗಾರಿಕಾ ನೀತಿಯನ್ನ ಕುರಿತು ಅಧ್ಯಯನವನ್ನ ಮಾಡಿದ್ದೇವೆ. ನಿಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿ 1991ರ ಹೊಸ ಕೈಗಾರಿಕೆ ನೀತಿಯನ್ನ ಕುರಿತು ನಾವು ಈಗ ಅಧ್ಯಯನ ಮಾಡಬೇಕಾಗಿದೆ. 1991ರ ಹೊಸ ಕೈಗಾರಿಕಾ ನೀತಿ ಭಾರತದಲ್ಲಿ ಹೊಸ ಸುಧಾರಣೆಗಳನ್ನು ತರುವುದರ ಮೂಲಕ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿರತಕ್ಕಂಥದ್ದನ್ನ ಗಮನಿಸಬಹುದು. ಕಾರಣ 1991ರಲ್ಲಿ ಜನವರಿಯಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಜರುಗಿ ಕಾಂಗ್ರೆಸ್ ಪಕ್ಷ ತನ್ನ ಮಿಶ್ರ ಪಕ್ಷಗಳೊಂದಿಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿತು. ಜುಲೈ 24 ಮತ್ತು 1991ರಲ್ಲಿ ನೂತನವಾಗಿ ಜಾರಿಗೆ ಬಂದಿರತಕ್ಕಂಥ ಹೊಸ ಸರ್ಕಾರ ತನ್ನ ಹೊಸ ಕೈಗಾರಿಕಾ ನೀತಿಯನ್ನ ಪ್ರಕಟಣೆಯನ್ನ ಮಾಡಿತು. ಕಾರಣ ದೇಶದಲ್ಲಿ ತ್ವರಿತವಾದಂಥ ಕೈಗಾರಿಕೆಗಳನ್ನ ಕ್ರಾಂತಿಕಾರವಾದಂಥ ರೀತಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಅವತ್ತಿನ ಸರ್ಕಾರದ ಆಶಯವಾಗಿತ್ತು. ಅಂದು ಜಾರಿಗೆ ಬಂದಿರತಕ್ಕಂಥ ಸರ್ಕಾರದ ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ರವರು ಹೊಸ ಸರ್ಕಾರವನ್ನ ರಚನೆ ಮಾಡಿದ್ರು. ಅಂದಿನ ಮಂತ್ರಿಮಂಡಲದಲ್ಲಿ ಇಂದಿನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಹಣಕಾಸಿನ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಅಂದಿನ ಸರ್ಕಾರ ಜುಲೈ 24, 1991ರಂದು ಹೊಸ ಕೈಗಾರಿಕಾ ನೀತಿಯನ್ನ ಘೋಷಣೆ ಮಾಡಿ ಕೈಗಾರಿಕೆಗಳ ಒಂದು ರಂಗದಲ್ಲಿ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಹೆಜ್ಜೆಯನ್ನು ಇರಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈ 1991ರ ಹೊಸ ಕೈಗಾರಿಕಾ ನೀತಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಗ್ರವಾದ ಬದಲಾವಣೆಯನ್ನು ತರಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡಿತು. ಅಂದಿನ ಹಣಕಾಸಿನ ಮಂತ್ರಿಯವರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು 1991ರಲ್ಲಿ ಈ ನೂತನ ಹೊಸ ಕೈಗಾರಿಕಾ ನೀತಿಯನ್ನ ಜಾರಿಗೆ ತಂದ್ರು. ಈ ಕೈಗಾರಿಕೆಯ ನೀತಿಯ ಮೂಲ ಉದ್ದೇಶ ಕೈಗಾರಿಕಾ ರಂಗದಲ್ಲಿ ಸಮಗ್ರವಾದಂಥ ಬದಲಾವಣೆ ತರುವುದು ಸರ್ಕಾರದ ಅವತ್ತಿನ ಆಶಯವಾಗಿತ್ತು. ಆ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರವು ವಿಶೇಷವಾಗಿ ಸುಧಾರಣೆ ಅಂದ್ರೆ ಕೈಗಾರಿಕಾ ರಂಗಗಳಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡಿತು. ಆಯ್ದ 18 ಉದ್ದಿಮೆಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಉದ್ದಿಮೆಗಳಿಗೆ ಲೈಸೆನ್ಸ್ ನೀಡುವಂತ ಪದ್ಧತಿಯನ್ನ ರದ್ದುಪಡಿಸುವಂತ ಕೆಲಸವನ್ನ ಮಾಡಿತು. ಭಾರಿ ಪ್ರಮಾಣದ ಉದ್ದಿಮೆಗಳಿಗೆ ಹಾಕಿದ್ದ ಬಂಡವಾಳದ ಮಿತಿಯನ್ನು ಸಹಿತವಾಗಿ ರದ್ದುಪಡಿಸುವಂತ ಕೆಲಸವನ್ನ ಮಾಡಿತು. ವಿದೇಶಿ ಬಂಡವಾಳದ ಮಿತಿಯನ್ನ 40% 50% ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿತು. ಖಾಸಗಿ ಉದ್ದಿಮೆ ಸಂಸ್ಥೆಗಳ ಮೇಲೆ ಹೇರಿರ್ತಕ್ಕಂಥ ಅನೇಕ ಸಂಕೋಲೆಗಳನ್ನ ಅನೇಕ ನಿರ್ಬಂಧನೆಗಳನ್ನ ತೆಗೆಯುವುದರ ಮೂಲಕ ಕೈಗಾರಿಕೆಗಳ ಒಂದು ಸ್ಥಾಪನೆಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದೇ 1991ರ ಹೊಸ ಕೈಗಾರಿಕಾ ನೀತಿಯ ಒಂದು ಮೂಲ ಉದ್ದೇಶವಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಯಾಕಂದ್ರೆ 1991ರಲ್ಲಿ ಈ ಹೊಸ ಕೈಗಾರಿಕಾ ನೀತಿ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಸಾರ್ವಜನಿಕ ವಲಯದಲ್ಲಿ ಅನೇಕ ಉದ್ಯಮ ಸಂಸ್ಥೆಗಳು ನಷ್ಟದಲ್ಲಿದ್ವು, ಅನೇಕ ಕೈಗಾರಿಕೆಗಳಲ್ಲಿ ನಷ್ಟದಲ್ಲಿದ್ವು. ಇಂತಹ ಸಂದರ್ಭದಲ್ಲಿ ಅಂದಿನ ಹಣಕಾಸಿನ ಮಂತ್ರಿಯವರು ನೂತನ ಹೊಸ ಕೈಗಾರಿಕಾ ನೀತಿಗೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು, ಒಂದು ಹೊಸ ಬದಲಾವಣೆಯನ್ನ ತಂದಿರತಕ್ಕಂಥದ್ದು. ಹಾಗಾಗಿ 1991ರ ಹೊಸ ಕೈಗಾರಿಕಾ ನೀತಿ
ಕೈಗಾರಿಕಾ ರಂಗಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ವಿದ್ಯಾರ್ಥಿ ಬಂಧುಗಳ ಇದು ಅಧ್ಯಯನದ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ನಿಮಗ ವಾರ್ಷಿಕ ಪರೀಕ್ಷೆಯಲ್ಲಿ 15 ಅಂಕಗಳಿಗೆ ಇದರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಏನಕ್ಕೆ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ? 1991ರ ಹೊಸ ಕೈಗಾರಿಕಾ ನೀತಿಯನ್ನ ವಿಮರ್ಶಾತ್ಮಕವಾಗಿ ವಿವರಿಸಿರಿ ಅಂತ ಹೇಳಿ 15 ಮಾರ್ಕ್ಸ್ನ ಅಂಕಗಳು ಬರ್ತಾವ. ಹಾಗಾದ್ರೆ ಇದು ನೀವು ಗಮನಿಸಬಹುದು, 1991ರ ಹೊಸ ಕೈಗಾರಿಕಾ ನೀತಿ ವಿದೇಶಿ ಬಂಡವಾಳಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತು. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ವಿದೇಶದವರು ಬಂದು ನಮ್ಮ ದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆ ಕೈಗಾರಿಕೆಗಳ ಮೇಲಿರ್ತಕ್ಕಂಥ ನಿರ್ಬಂಧನೆಗಳನ್ನ ಸಂಕೋಲೆಗಳನ್ನ ಸಡಿಲಗೊಳಿಸಿ ಕೈಗಾರಿಕೆಗಳ ಒಂದು ಸ್ಥಾಪನೆಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡ್ತು. ಹಾಗಾದ್ರೆ ಈ 1991ರ ಹೊಸ ಕೈಗಾರಿಕಾ ನೀತಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಅಧ್ಯಯನವನ್ನ ಮಾಡುತ್ತದೆ. ಅವುಗಳಲ್ಲಿ ಒಂದನೇದು ಸಂಕೋಲೆಗಳ ನಿವಾರಣೆ. ಖಾಸಗಿ ಉದ್ದಿಮೆಗಳ ಮೇಲೆ ಏರಿರತಕ್ಕಂಥ ಅನೇಕ ಸಂಕೋಲೆಗಳನ್ನ, ಅನೇಕ ನಿರ್ಬಂಧನೆಗಳನ್ನ ತೆಗೆದು ಹಾಕುವುದರ ಮೂಲಕ ವಿದೇಶಿ ಬಂಡವಾಳವನ್ನ ಹಾಕಿ ದೇಶದಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಮುಕ್ತವಾಗಿರತಕ್ಕಂಥ ಅವಕಾಶವನ್ನ ಕೊಟ್ಟಿದ್ದೆ. ಬಿಕಾಸ್ ಇಟ್ ಈಸ್ ಎ ರಿಮೂವಲ್ ಆಫ್ ಹರ್ಡ್ಲೆಸ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಸ್ಟ್ರೀಸ್ ಆರ್ ಫರ್ಮ್ಸ್ ಇನ್ ಅವರ್ ಕಂಟ್ರಿ. ಒಂದನೇ ಅಂಶ. ಇನ್ನು ಎರಡನೇ ಅಂಶ ಲೈಸೆನ್ಸ್ ಪದ್ಧತಿಯನ್ನು ರದ್ದತಿಗೊಳಿಸುವುದು. ಗಮನ ಇಡಬೇಕು ವಿದ್ಯಾರ್ಥಿಗಳಲ್ಲಿ. 1951ರ ಕೈಗಾರಿಕಾ ಕಾಯ್ದೆಗಳನ್ನ, ಅವುಗಳ ಅನ್ವಯ ಕೈಗಾರಿಕೆಗಳಿಗೆ ಲೈಸೆನ್ಸ್ ನೀಡುವ ಪದ್ಧತಿಯನ್ನ ರಕ್ಷಣಾ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಉದ್ದಿಮೆಗಳಿಗೆ ಐಷಾರಾಮಿ ವಸ್ತುಗಳನ್ನು ತಯಾರಿಸುವಂತ ಒಟ್ಟು 18 ಉದ್ದಿಮೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಉದ್ದಿಮೆಗಳಿಗೆ ಲೈಸೆನ್ಸ್ ನೀಡುವ ಪದ್ಧತಿಯನ್ನ ರದ್ದುಪಡಿಸಿತ್ತು. ಲೈಸೆನ್ಸ್ ಕಡ್ಡಾಯವಾಗಿರುವ 18 ಕೈಗಾರಿಕೆಗಳನ್ನ, ವಿಶೇಷವಾಗಿ 18 ಕೈಗಾರಿಕೆಗಳನ್ನ ನಾವಿಲ್ಲಿ ಗಮನಿಸಬೇಕು. ಒಂದು ಕಲ್ಲಿದ್ದಲು ಕೈಗಾರಿಕೆ, 2 ಪೆಟ್ರೋಲಿಯಂ ವಸ್ತುಗಳ ಕೈಗಾರಿಕೆ, 3ನೇದು ಆಲ್ಕೋಹಾಲ್ ಅನ್ನ ತಯಾರಿಸುವಂತ ಕೈಗಾರಿಕೆ, 4ನೇದು ಸಕ್ಕರೆ ಕೈಗಾರಿಕೆ, 5ನೇದು ಪ್ರಾಣಿಗಳು ಕೊಬ್ಬು ಮತ್ತು ಎಣ್ಣೆಯನ್ನು ತಯಾರಿಸುವಂತ ಕೈಗಾರಿಕೆ, 6ನೇದು ಸಿಗರೇಟು, ಬೀಡಿಗಳು ಮತ್ತು ತಂಬಾಕದ ಉತ್ಪನ್ನಗಳನ್ನು ತಯಾರಿಸುವಂತ ಕೈಗಾರಿಕೆ, 7ನೇದು ಅಸೆಸ್ಟಾಸ್ ಅದರ ಆಧಾರಿತ ವಸ್ತುಗಳನ್ನು ತಯಾರಿಸುವಂತ ಕೈಗಾರಿಕೆ, 8ನೇದು ಪ್ಲೈವುಡ್ ಮತ್ತಿತರ ಕಟ್ಟಿಗೆಗಳು ಮತ್ತು ಫಲಕಗಳನ್ನು ತಯಾರಿಸುವ ಕೈಗಾರಿಕೆ, 9ನೇದು ಎಲುಬು ಮತ್ತು ಚರ್ಮ ಮತ್ತಿತರ ವಸ್ತುಗಳನ್ನು ಉತ್ಪಾದಿಸುವಂತ ಕೈಗಾರಿಕೆ, 10ನೇದು ಹಸಿ ಮಾಡಿದ ಅಥವಾ ತಪ್ಪಳದ ಉಡುಪುಗಳು ಮತ್ತು ವಸ್ತುಗಳನ್ನು ತಯಾರು ಮಾಡುವಂತ ಕೈಗಾರಿಕೆ, 11ನೇದು ಮೋಟಾರುಗಳನ್ನ ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು, 12 ಕಾಗದ ಮತ್ತು ವೃತ್ತಪತ್ರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, 13ನೇದು ವಾಯುಮಾನದ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, 14 ಔದ್ಯಮಿಕ ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, 15 ಅಪಾಯಕಾರಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, 16 ಔಷಧಗಳನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, 17 ಮನೋರಂಜನೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆ, 18 ಐಷಾರಾಮಿ ವಸ್ತುಗಳನ್ನ ಅಂದ್ರೆ ಶೀತಕ ಯಂತ್ರಗಳು, ಬಟ್ಟೆ ತೊಳೆಯುವ ಯಂತ್ರಗಳು, ಹವಾನಿಯಂತ್ರ ಯಂತ್ರಗಳನ್ನ ತಯಾರಿಸುವಂತ ಕೈಗಾರಿಕೆ. ಒಟ್ಟು ಇವು 18 ಕೈಗಾರಿಕೆಗಳನ್ನ, ಅಂದ್ರೆ ಲೈಸೆನ್ಸ್ ಕಡ್ಡಾಯವಾಗಿರ್ತಕ್ಕಂಥ 18 ಕೈಗಾರಿಕೆಗಳನ್ನ ಹಾಗೂ ಇವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಬಹುದು. ಚಿಕ್ಕ ಕೈಗಾರಿಕೆ ಘಟಕಗಳು ಈ ಮೇಲೆ ನಮೂದಿಸಿದ ಯಾವುದೇ ಕೈಗಾರಿಕೆ ಕೈಕೊಂಡರೆ ಅವು ಲೈಸೆನ್ಸ್ ಪಡೆಯುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಚಿಕ್ಕ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಅವುಗಳಿಗೆ ಯಾವುದೇ ಒಂದು ಲೈಸೆನ್ಸ್ ಅಥವಾ ಅನುಮತಿಗೆ ಅವಕಾಶದ ಇರತಕ್ಕಂತ ಒಂದು ಇದನ್ನ ನೋಡಿಕೊಳ್ಳಾಯ್ತು. ಇನ್ನು 3ನೇ ವೈಶಿಷ್ಟ್ಯ,
ಚಿಕ್ಕ ಕೈಗಾರಿಕೆಗಳು, ರಿಸರ್ವೇಶನ್ ಫಾರ್ ಸ್ಮಾಲ್ ಸೆಕ್ಟರ್ ಇಂಡಸ್ಟ್ರೀಸ್. ಚಿಕ್ಕ ಪ್ರಮಾಣದ ಕೈಗಾರಿಕೆಗಳಿಗೆ ಕೆಲವು ವಸ್ತುಗಳ ಉತ್ಪಾದನೆಯನ್ನ ಮೀಸಲಾಗಿರಿಸಿದ್ದನ್ನ ಮುಂದುವರಿಸುವುದು. ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡ್ತಿದ್ದು ಅದನ್ನು ಮುಂದುವರಿಸುವುದು. ಕೃಷಿ ಆಧಾರಿತ ಯೋಜನೆಗಳಿಗೆ ಚಿಕ್ಕ ಉದ್ದಿಮೆ ರಂಗದಲ್ಲಿ ನೀಡಿರತಕ್ಕಂತ ಆದ್ಯತೆಯನ್ನ ಮುಂದುವರಿಸುವಂತ ಒಂದು ಪ್ರಯಾರಿಟಿಯನ್ನ ಚಿಕ್ಕ ಕೈಗಾರಿಕೆಗಳಿಗೆ ಒದಗಿಸಿಕೊಡಲಾಯಿತು. ಇನ್ನು 4ನೇ ವೈಶಿಷ್ಟ್ಯ ಸಾರ್ವಜನಿಕ ರಂಗ, ರಿಸರ್ವೇಶನ್ ಫಾರ್ ದಿ ಪಬ್ಲಿಕ್ ಸೆಕ್ಟರ್ ಅಂತ ನಾವು ಕರಿತೀವಿ. ಯುದ್ಧ ಸಾಮಗ್ರಿ, ರಕ್ಷಣಾ ಸಾಮಗ್ರಿ, ಅಣುಶಕ್ತಿ, ಖನಿಜ ತೈಲ, ರೈಲ್ವೆ ಸಾರಿಗೆ, ಕಲ್ಲಿದ್ದಲು, ಇತರ ಖನಿಜ ಉತ್ಪಾದನೆ, ಉದಾಹರಣೆ ಕಬ್ಬಿಣ ಮತ್ತು ಅದಿರು, ಮ್ಯಾಂಗನೀಸು, ಕ್ರೋಮಿಯಮ್ಮು, ಚಿನ್ನ, ವಜ್ರ, ತಾಮ್ರ, ಸತುವು, ಜಿಂಕು, ಟಿನ್ನು ಮುಂತಾದ ಅಣುಶಕ್ತಿಗೆ ಬೇಕಾಗಿರುವಂತಹ ಖನಿಜಗಳು, ಇವುಗಳನ್ನು ದೇಶದ ಸೈನಿಕ ಮತ್ತು ಭದ್ರತೆ ದೃಷ್ಟಿಯಿಂದ ಇವುಗಳ ಕೈಗಾರಿಕೆಗಳು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾರ್ವಜನಿಕ ರಂಗದಲ್ಲಿ ಮೀಸಲಿಡ್ತಕ್ಕಂತ ಒಂದು ಕಾರ್ಯವನ್ನ 1991ರ ಕೈಗಾರಿಕಾ ನೀತಿ ಮಾಡ್ತು ಅಂತಕ್ಕಂಥ ಮಾತು. ಇನ್ನು 5ನೇ ವೈಶಿಷ್ಟ್ಯತೆ ವಿಚಾರ ಅಪೇಕ್ಷೆ ಇಲ್ಲದೆ ಅನುಮತಿ, ಆಟೋಮ್ಯಾಟಿಕ್ ಕ್ಲಿಯರೆನ್ಸ್. ವಿದೇಶಿ ಬಂಡವಾಳದ ಸರಕುಗಳ ಅವಶ್ಯಕತೆ ಇರತಕ್ಕಂತ ಉದ್ದಿಮೆಗಳು ವಿದೇಶ ಷೇರು ಬಂಡವಾಳದ ಮೂಲಕ ವಿದೇಶ ವಿನಿಮಯವನ್ನ ದೊರಕಿಸುವುದಾದರೆ ಅವುಗಳು ಯಾವುದೇ ಅನುಮತಿಯನ್ನು ಪಡೆಯಲಾರದೆ ಉದ್ದಿಮೆಗಳನ್ನ ಸ್ಥಾಪನೆ ಮಾಡತಕ್ಕಂತ ಅಧಿಕಾರವನ್ನ ಅವುಗಳಿಗೆ ಕೊಡಲಾಯಿತು. ಬಿಕಾಸ್ ಇಟ್ ಈಸ್ ಆಟೋಮೆಟಿಕ್ ಕ್ಲಿಯರೆನ್ಸ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಫರ್ಮ್ಸ್ ಎಸ್ಪೆಷಲಿ ಇನ್ ಅವರ್ ಕಂಟ್ರಿ. ಇನ್ನು 6ನೇ ವೈಶಿಷ್ಟ್ಯತೆ ವಿಚಾರ ಅಪೇಕ್ಷೆ ಇಲ್ಲದೆ ಒಪ್ಪಿಗೆ, ಆಟೋಮ್ಯಾಟಿಕ್ ಅಪ್ರೂವಲ್. 2 ಕೋಟಿ ರೂಪಾಯಿಗಳಿಗೆ ಮಿಕ್ಕದಂತೆ ವಿದೇಶಿ ಬಂಡವಾಳದ ಸರಕುಗಳನ್ನು ಆಮದು ಮಾಡಬೇಕಾಗಿರ್ತಕ್ಕಂಥ ಉದ್ದಿಮೆಗಳಿಗೆ ಸರ್ಕಾರದ ಯಾವುದೇ ಪೂರ್ವ ಅನುಮತಿ ಇಲ್ಲದೆ ಅಂತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಸಹಿತವಾಗಿ ಕಲ್ಪಿಸಿ ಕೊಡಲಾಯಿತು. ಇನ್ನು 7ನೇ ವೈಶಿಷ್ಟ್ಯತೆ ವಿಸ್ತೃತ ಬಂಧನದ ಸೌಲಭ್ಯ, ಬ್ರಾಡ್ ಬ್ಯಾಂಡಿಂಗ್ ಫೆಸಿಲಿಟೀಸ್. ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ ಹೆಚ್ಚುವರಿ ಬಂಡವಾಳದ ಹೂಡಿಕೆಯನ್ನು ಅವಶ್ಯಕತೆ ಇರದಿದ್ದರೆ ಸದ್ಯ ಅಸ್ತಿತ್ವದಲ್ಲಿರ್ತಕ್ಕಂಥ ಹಾಗೂ ಸ್ಥಾಪಿಸಲ್ಪಡತಕ್ಕಂಥ ಉದ್ಯಮ ಘಟಕಗಳು ಯಾವುದೇ ಹೊಸ ವಸ್ತುವಿನ ಉತ್ಪಾದನೆಯನ್ನ ಕೈಗೊಳ್ಳಬಹುದು ಅನ್ನುವಂತ ನಿರ್ಣಯವನ್ನು ಕೂಡ ಮಾಡಲಾಯಿತು. ಈ 8ನೇದು ವೈಶಿಷ್ಟ್ಯತೆ ಲೈಸೆನ್ಸ್ ಪಡೆಯುವುದರಿಂದ ವಿಮುಕ್ತಿ, ಎಕ್ಸೆಂಪ್ಷನ್ ಫ್ರಾಮ್ ಲೈಸೆನ್ಸಿಂಗ್. ಸದ್ಯ ಅಸ್ತಿತ್ವದಲ್ಲಿರ್ತಕ್ಕಂಥ ಉದ್ಯಮ ಘಟಕಗಳನ್ನ ವ್ಯಾಪಕವಾಗಿ ದೇಶದಲ್ಲಿ ವ್ಯಾಪಕವಾಗಿ ವಿಸ್ತರಿಸಬೇಕಾದರೆ ಅವು ಲೈಸೆನ್ಸ್ ಪಡೆಯುವಂತ ಅವಶ್ಯಕತೆ ಇಲ್ಲ. ಅವುಗಳಿಗೆ ಮತ್ತೆ ಪುನಃ ಲೈಸೆನ್ಸ್ ತೆಗೆದುಕೊಳ್ಳಲಾರದೆ ದೇಶದಲ್ಲಿ ಅವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. 9ನೇ ವೈಶಿಷ್ಟ್ಯ ಆದೇಶಿತ ಪರಿವರ್ತನೆಯ ಕಲಮಿನ ರದ್ದತಿ, ಅಬೊಲಿಷನ್ ಆಫ್ ಮಂಡಟರಿ ಕನ್ವರ್ಟಬಿಲಿಟಿ ಕ್ಲೌಸ್. ಹಣಕಾಸಿನ ಸಂಸ್ಥೆಗಳು ಉದ್ದಿಮೆಗೆ ನೀಡುವಂತ ಸಾಲವನ್ನು ಷೇರು ಬಂಡವಾಳಗಳನ್ನಾಗಿ ಪರಿವರ್ತಿಸಲು ಅನುಸರಿಸಬೇಕಾಗಿರತಕ್ಕಂಥ ಆದೇಶಿತ ಪರಿವರ್ತನೆಯ ಇನ್ನು ಮುಂದೆ ಹೊಸ ಉದ್ದಿಮೆಗಳಿಗೆ ನೀಡುವ ದೀರ್ಘಾವಧಿಯ ಸಾಲಗಳಿಗೆ ಅನ್ವಯಿಸುವುದಿಲ್ಲ ಅಂತಕ್ಕಂಥ ನಿರ್ಣಯವನ್ನ 1991ರ ಹೊಸ ಕೈಗಾರಿಕೆ ನೀಡಿ ಒಂದು ವೈಶಿಷ್ಟ್ಯತೆಯನ್ನ ಅಳವಡಿಸಿಕೊಂಡಿದೆ. ಇನ್ನು 10ನೇ ವೈಶಿಷ್ಟ್ಯ ನೇರ ವಿದೇಶಿ ಬಂಡವಾಳದ ಅನುಮತಿಗೆ ಅವಕಾಶವನ್ನು ಕೊಡುವುದು, ಅಪ್ರೂವಲ್ ಫಾರ್ ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್.
ಹಾಗಾದ್ರೆ ನಿಮ್ಗೆ 2 ಮಾರ್ಕ್ಸ್ ಇದರಲ್ಲಿ ಬರ್ತದೆ. ವಿದೇಶಿ ಬಂಡವಾಳ ಅಂದ್ರೇನು? ವಿದೇಶಿ ನೇರವಾದ ಬಂಡವಾಳ. ವಿದೇಶದವರು ನಮ್ಮ ದೇಶಕ್ಕೆ ಬಂದ್ರು ನೇರವಾಗಿ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನು ಹೂಡುವುದಕ್ಕೆ ವಿದೇಶಿ ನೇರ ಬಂಡವಾಳ ಎಂದು ಕರೆಯಲಾಗುತ್ತದೆ. ಸೊ ವೆನ್ ಇಟ್ ಈಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್, ವಿದೇಶಿ ವಿನಿಮಯ ನಿಯಂತ್ರಣದ ಒಂದು ಕಾಯ್ದೆ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕ್ಟ್. ಈ ಅಡಿಯಲ್ಲಿ ಭಾರತದ ಉದ್ದಿಮೆಗಳಲ್ಲಿ 40% ವಿದೇಶಿ ಬಂಡವಾಳದ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಲಾಯಿತು. 40% ಇದ್ದಂತ ಒಂದು ಅವಕಾಶವನ್ನ ಮುಂದೆ ಅದನ್ನ 51% ಅನ್ನ ಹೆಚ್ಚು ಮಾಡಲಾಯಿತು. ಇದರ ಅರ್ಥ ವಿದೇಶಿ ಬಂಡವಾಳದ ಹೂಡಿಕೆಗೆ ಆದ್ಯತೆಯನ್ನ ಕೊಡಲಾಯಿತು. ವಿದೇಶಿ ಬಂಡವಾಳವನ್ನ ಭಾರತದ ಉದ್ದಿಮೆಗಳಲ್ಲಿ ಹೂಡಿಕೆ ನೇರವಾಗಿ ತೊಡಗಿಸುವುದರ ಮೂಲಕ ಬಂಡವಾಳದ ವಿನಿಯೋಗಕ್ಕೆ ಯಾವುದೇ ಚರ್ಚೆ ಮಾಡದೆ, ಯಾವುದೇ ವಿಚಾರ ಅಪೇಕ್ಷೆ ಇಲ್ಲದೆ ಅನುಮತಿ ಕೊಡ್ತಕ್ಕಂಥ ಕೆಲಸವನ್ನ 1991ರ ಕೈಗಾರಿಕೆ ನೀತಿ ಸ್ಪಷ್ಟವನ್ನ ಮಾಡಲಾಯಿತು. 11ನೇ ವೈಶಿಷ್ಟ್ಯ, ಯಾವ ಅಡೆತಡೆಗಳು ಇಲ್ಲ, ನಾನ್ ಬಾಟಲ್ ನೆಕ್ಸ್. ವಿದೇಶಿ ವಿನಿಮಯದ ಮೂಲಕ ಷೇರು ಬಂಡವಾಳದಲ್ಲಿ ವಿದೇಶಿಯರು ಭಾಗವಹಿಸುವುದರ ಮೇಲೆ ಯಾವುದೇ ನಿರ್ಬಂಧನೆಗಳನ್ನು ಹೇರಲಾಗುವುದಿಲ್ಲ. 12ನೇದು ವೈಶಿಷ್ಟ್ಯ, ಲಾಭಾಂಶವನ್ನು ವಿದೇಶಿಗಳಿಗೆ ಕಳಿಸಿಕೊಡುವುದು, ಎಕ್ಸ್ಪಟ್ರಿಯೇಷನ್ ಆಫ್ ಡಿವಿಡೆಂಡ್. ಭಾರತದ ಉದ್ದಿಮೆಗಳಲ್ಲಿ ವಿದೇಶದವರು ಹೂಡಿದ ಷೇರು ಬಂಡವಾಳದ ಮೇಲೆ ಪಡೆಯುವ ಲಾಭಾಂಶವನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಲು ಯಾವುದೇ ನಿರ್ಬಂಧನೆ ಇರುವುದಿಲ್ಲ. ಅಂದ್ರೆ ನಮ್ಮ ಭಾರತದಲ್ಲಿ ವಿದೇಶದವರು ಉದ್ದಿಮೆಗಳಲ್ಲಿ ಹೂಡಿರ್ತಕ್ಕಂಥ ಬಂಡವಾಳದಿಂದ ಗಳಿಸಿರ್ತಕ್ಕಂಥ ಲಾಭವನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವುಗಳ ಮೇಲೆ ಯಾವುದೇ ನಿರ್ಬಂಧನೆಯನ್ನು ವಿಧಿಸುವುದಿಲ್ಲ. ಈ ನೀತಿಯ ಒಂದು ಉದ್ದೇಶ. ಅದನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂಲಕ ನಾವು ಗಳಿಸಿದ ವಿದೇಶಿ ವಿನಿಮಯಕ್ಕೆ ಅನುಗುಣವಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ತಮ್ಮ ಲಾಭಾಂಶವನ್ನ ವಿದೇಶದವರು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥ ನಿರ್ಣಯವನ್ನು ಕೂಡ ಇಲ್ಲಿ ಮಾಡಲಾಯಿತು. ಇನ್ನು 13ನೇ ವೈಶಿಷ್ಟ್ಯ, ವಿದೇಶಿ ಷೇರು ಬಂಡವಾಳಕ್ಕೂ ವಿದೇಶಿ ತಂತ್ರಜ್ಞಾನಕ್ಕೂ ಯಾವುದೇ ಸಂಬಂಧವಿಲ್ಲ. ಫಾರಿನ್ ಇಕ್ವಿಟಿ ನಾಟ್ ಲಿಂಕ್ಡ್ ವಿತ್ ಫಾರಿನ್ ಟೆಕ್ನಾಲಜಿ. ವಿದೇಶಿ ವಿನಿಮಯವನ್ನು ಷೇರು ಬಂಡವಾಳದಲ್ಲಿ ತೊಡಗಿಸುವುದು ಯಾವುದೇ ಪ್ರಸ್ತಾವನೆಗೆ ವಿಚಾರ ಅಪೇಕ್ಷೆ ಇಲ್ಲದ ಅನುಮತಿಯನ್ನ ನೀಡಲಾಗುವುದು. ಅದರೊಂದಿಗೆ ವಿದೇಶಿ ತಂತ್ರಜ್ಞಾನವನ್ನು ತರಬೇಕು ಎನ್ನುವಂತ ದೃಷ್ಟಿಕೋನದಿಂದ ಯಾವುದೇ ಕರಾರನ್ನು ಕೂಡ ಹಾಕಲೇ ಇಲ್ಲ. ಈ ಒಂದು ವೈಶಿಷ್ಟ್ಯತೆಯನ್ನು ನಾವು ಮಾಡಲಾಯಿತು. ಇನ್ನು 14ನೇ ವೈಶಿಷ್ಟ್ಯತೆ, ವಿದೇಶಿ ಷೇರ ಬಂಡವಾಳ ಹೊಂದಿದ ಕಂಪನಿಗಳಿಗೆ ಉತ್ತೇಜನ. 51% ವಿದೇಶಿ ಬಂಡವಾಳ ಹೊಂದಿದಂತ ಕಂಪನಿಗಳಿಗೆ ರಫ್ತು ವ್ಯಾಪಾರದಲ್ಲಿ ವ್ಯವಹಾರವನ್ನ ಮಾಡಲಿಕ್ಕೆ ಎಲ್ಲಾ ವಿಧವಾಗಿರತಕ್ಕಂಥ ಉತ್ತೇಜನವನ್ನ ನೀಡಲಾಯಿತು. ಅಂದಿನ ಸರ್ಕಾರದ ನೀತಿ ಈ ಒಂದು ಬಂಡವಾಳ ಹೊಂದಿರತಕ್ಕಂಥ ಕಂಪನಿಗಳು ರಫ್ತು ವ್ಯಾಪಾರದಲ್ಲಿ ಹೆಚ್ಚು ಬಂಡವಾಳವನ್ನು ಹೂಡಿಕೆಯನ್ನು ಮಾಡಲಿಕ್ಕೆ ವಿಶೇಷವಾಗಿರತಕ್ಕಂಥ ಉತ್ತೇಜನವನ್ನು ಸಹಿತವಾಗಿ ಕೊಡಲಾಯಿತು. ಇನ್ನು 15ನೇ ವೈಶಿಷ್ಟ್ಯತೆ, ವಿಶೇಷ ಅಧಿಕಾರವುಳ್ಳ ಮಂಡಳಿ. ಅಂತಾರಾಷ್ಟ್ರೀಯ ಅನೇಕ ದೊಡ್ಡ ಸಂಸ್ಥೆಗಳೊಡನೆ ಒಪ್ಪಂದದ ಮೂಲಕ ಮಾತುಕತೆ ನಡೆಸುವುದು, ಆಯ್ದ ಕ್ಷೇತ್ರಗಳಲ್ಲಿ ನೇರ ಬಂಡವಾಳವನ್ನು ತೊಡಗಿಸುವುದಕ್ಕೆ ಅನುಮತಿಯನ್ನು ಕೊಡುವುದು, ವಿಶೇಷ ಅಧಿಕಾರ ಉಳ್ಳ ಮಂಡಳಿಯೊಂದಿಗೆ ಕೂಡಲೇ ಸ್ಥಾಪನೆ ಮಾಡತಕ್ಕಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. 16ನೇ ವೈಶಿಷ್ಟ್ಯತೆ, ವಿದೇಶಿ ಹೂಟೆಗಳ ಮುಕ್ತ, ಫಾರಿನ್ ಇನ್ವೆಸ್ಟ್ಮೆಂಟ್ ಫ್ರೀ. ವಿದೇಶಿ ಸಂಸ್ಥೆಗಳು ಭಾರತದ ಉದ್ದಿಮೆಗಳಲ್ಲಿ ಬಂಡವಾಳ ಹೂಡುವುದನ್ನು ಯಾವುದೇ ನಿರ್ಬಂಧನೆ
ನಿಯಮಾವಳಿಗಳಿಂದ ಮುಕ್ತಗೊಳಿಸಲಾಗುವುದು. ಅಂದ್ರೆ ಭಾರತದಲ್ಲಿ ವಿದೇಶಿದವರು ಉದ್ದಿಮೆಗಳಲ್ಲಿ ಸಾಕಷ್ಟು ವಿದೇಶಿ ಬಂಡವಾಳವನ್ನು ಹೂಡಿಕೆ ಮಾಡಬಹುದು, ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧನೆಗಳು ಇರುವುದಿಲ್ಲ. ಇನ್ನು 17ನೇ ವೈಶಿಷ್ಟ್ಯತೆ, ವಿದೇಶಿ ತಂತ್ರಜ್ಞಾನ ಒಪ್ಪಂದಗಳಿಗೆ ವಿಚಾರ ಅಪೇಕ್ಷೆ ಇಲ್ಲದ ಅನುಮತಿಯನ್ನು ಕಲ್ಪಿಸಿಕೊಡುವುದು. ಆಟೋಮೆಟಿಕ್ ಪರ್ಮಿಷನ್ ಫಾರ್ ಫಾರಿನ್ ಟೆಕ್ನಾಲಜಿ ಅಗ್ರಿಮೆಂಟ್ಸ್. ಅತಿ ಹೆಚ್ಚಿನ ಆದ್ಯತೆಯುಳ್ಳ 34 ಉದ್ದಿಮೆಗಳಲ್ಲಿ 1 ಕೋಟಿ ರೂಪಾಯಿಗಳ ಸಂದಾಯವುಳ್ಳ ವಿದೇಶಿ ತಂತ್ರಜ್ಞಾನದ ಒಂದು ಒಪ್ಪಂದಗಳಿಗೆ ಯಾವುದೇ ವಿಚಾರ ಮಾಡದೆ, ಯಾವುದೇ ಅನುಮತಿ ಇಲ್ಲದೆ ಒಂದು ಮುಕ್ತವಾಗಿರತಕ್ಕಂಥ ಅವಕಾಶವನ್ನ 1991ರ ಹೊಸ ಕೈಗಾರಿಕೆ ನೀತಿ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ನೋಡಬಹುದು. 18ನೇ ವೈಶಿಷ್ಟ್ಯತೆ, ಇತರ ಉದ್ದಿಮೆಗಳಿಗೆ ವಿಚಾರ ಅಪೇಕ್ಷೆ ಇಲ್ಲದ ಅನುಮತಿಯನ್ನ ಮಾಡಬಹುದು. ಬೇರೆ ಬೇರೆ ಉದ್ಯಮ ಸಂಸ್ಥೆಗಳನ್ನ ಅವುಗಳ ಆದ್ಯತೆ ಮೇರೆಗೆ ಯಾವುದೇ ಸಂದಾಯಗಳಿಗೆ ವಿದೇಶಿ ವಿನಿಮಯ ಬೇಕಾಗಿರದಿದ್ದರೆ ವಿದೇಶಿ ತಂತ್ರಜ್ಞಾನದ ಒಪ್ಪಂದಗಳಿಗೂ ಸಹಿತವಾಗಿ ವಿಚಾರ ಅಪೇಕ್ಷೆ ಇಲ್ಲದೆ ಅನುಮತಿಯನ್ನ ನೀಡಲಾಗುವಂತ ಒಂದು ಅವಕಾಶವನ್ನ ಕಲ್ಪಿಸಲಾಯಿತು. 19ನೇದು ಒಂದು ವೈಶಿಷ್ಟ್ಯತೆ, ಅನುಮತಿ ಅವಶ್ಯಕತೆ ಇಲ್ಲ. ವಿದೇಶಿ ತಂತ್ರಜ್ಞಾನವನ್ನ ಸಂಭಾವನೆ ಮೂಲಕವಾಗಿ ನಾವು ನೇಮಕ ಮಾಡಿಕೊಳ್ಳಬಹುದು, ಅಥವಾ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ವಸ್ತುಗಳನ್ನು ವಿದೇಶಿ ತಂತ್ರಜ್ಞಾನದ ಪರಿಶೀಲನೆಗೆ ಒಳಪಡಿಸಲು ಇನ್ನು ಮುಂದೆ ಅನುಮತಿ ಬೇಕಾಗಿರುವುದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನ ಕೂಡ ಮಾಡಲಾಯಿತು. 20ನೇ ವೈಶಿಷ್ಟ್ಯ, ಸಾರ್ವಜನಿಕ ರಂಗದ ಹೂಟೆಗಳ ಮೇಲಿನ ಪರಿಶೀಲನೆ, ರಿವ್ಯೂ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡರ್ ಟೇಕಿಂಗ್ಸ್. ಸಾರ್ವಜನಿಕ ರಂಗದ ಉದ್ದಿಮೆ ಘಟಕಗಳು ಲಾಭದಾಯಕವಾಗಿ ಸಮರ್ಥವಾಗಿ ನಡೆಯದೇ ಇರುವುದರಿಂದ ಅಂತ ಸಾರ್ವಜನಿಕ ರಂಗದ ಅವುಗಳಲ್ಲಿ ತೊಡಗಿಸತಕ್ಕಂಥ ಷೇರು ಬಂಡವಾಳವನ್ನ, ಬಿಕಾಸ್ ಇಟ್ ಈಸ್ ಎ ಮ್ಯೂಚುವಲ್ ಫಂಡ್ಸ್, ಹಣಕಾಸಿನ ಸಂಸ್ಥೆಗಳು, ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ನೀಡಲಾಗ್ತಾ ಇದೆ. ಇದರಿಂದ ಅವು ಹೆಚ್ಚು ಸಮರ್ಥವಾಗಿ ನಷ್ಟವಿಲ್ಲದೆ ನಡೆಯುವಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಇಂಥ ಒಂದು ನಿರ್ಣಯವನ್ನ ಸಾರ್ವಜನಿಕ ರಂಗದ ಹೂಟೆಗಳ ಒಂದು ಪರಿಶೀಲನೆಯನ್ನು ಸಹಿತವಾಗಿ 1991ರ ಹೊಸ ಕೈಗಾರಿಕಾ ನೀತಿ ಪರಿಶೀಲನೆಯನ್ನ ಮಾಡಲಾಯಿತು. 21ನೇ ವೈಶಿಷ್ಟ್ಯತೆ, ಖಾಸಗಿ ರಂಗಕ್ಕೆ ಮೀಸಲಾತಿ ಕ್ಷೇತ್ರಗಳಲ್ಲಿ ಪ್ರವೇಶವನ್ನ ಮಾಡಿತು. ಅದಕ್ಕೆ ನಾ ಹೇಳಿದೆ 1991ರ ಹೊಸ ಕೈಗಾರಿಕೆ ನಮ್ಮ ದೇಶದಲ್ಲಿ ಕೈಗಾರಿಕಾ ರಂಗದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿತು. ಕಾರಣ ಇಷ್ಟೇ, ಈಗಾಗಲೇ ಮೀಸಲಾಗಿರುವ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ರಂಗದ ಉದ್ದಿಮೆ ಘಟಕಗಳನ್ನ ಮುಂದುವರಿಸಲಾಗುವುದಲ್ಲದೆ ಸ್ಪರ್ಧಾತ್ಮಕ ಪೈಪೋಟಿ ವಾತಾವರಣವನ್ನ ಕಲ್ಪಿಸಿಕೊಡಲಾಯಿತು. ಕೈಗಾರಿಕೆಗಳ ಮಧ್ಯೆ ಉತ್ತಮವಾಗಿರತಕ್ಕಂಥ ಆರೋಗ್ಯಕರವಾಗಿರತಕ್ಕಂಥ ಒಂದು ಸ್ಪರ್ಧಾತ್ಮಕ ಪೈಪೋಟಿಯನ್ನು ಕಲ್ಪಿಸಿಕೊಡುವಲ್ಲಿ ವಿಶೇಷವಾಗಿ ಸಾರ್ವಜನಿಕ ರಂಗಕ್ಕಿಂತ ಖಾಸಗಿ ರಂಗಕ್ಕೆ ಆದ್ಯತೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಕಾರಣ ಇಷ್ಟೇ, 1991ರ ಹೊಸ ಕೈಗಾರಿಕಾ ನೀತಿ ಖಾಸಗಿ ರಂಗಕ್ಕೆ ಉತ್ತೇಜನವನ್ನ ನೀಡಿತು. ದ ಬೆಸ್ಟ್ ಪ್ರಯಾರಿಟಿ ಫಾರ್ ದಿ ಪ್ರೈವೇಟೈಸೇಷನ್ ಆಫ್ ದಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಸಾರ್ವಜನಿಕ ರಂಗಕ್ಕೂ ಅದು ತನ್ನದೇ ಆಗಿರತಕ್ಕಂಥ ಮೀಸಲಾತಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರ ಜೊತೆಗೆ ಸಾರ್ವಜನಿಕ ರಂಗದ ಕೈಗಾರಿಕೆಗಳೊಂದಿಗೆ ಖಾಸಗಿ ವಲಯದ ಕೈಗಾರಿಕೆಗಳು ಕೂಡ ವಿಶೇಷವಾದಂತ ಆದ್ಯತೆಯನ್ನ ಸಾಮಾನ್ಯವಾಗಿ 1991ರ ಹೊಸ ಕೈಗಾರಿಕೆ ನೀಡಿ ಕೈಗಾರಿಕಾ ನೀತಿಯು ಕಲ್ಪಿಸಿಕೊಟ್ಟಿದೆ. ಇನ್ನು 22ನೇ ವೈಶಿಷ್ಟ್ಯತೆ, ರೋಗಗ್ರಸ್ತ ಸಾರ್ವಜನಿಕ ಉದ್ದಿಮೆ ಘಟಕಗಳು. ಯಾಕಂದ್ರೆ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಉದ್ದಿಮೆಗಳು ಅಥವಾ ಕೈಗಾರಿಕೆಗಳು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ವು. ಕೆಲವು ಸಾರ್ವಜನಿಕ ಘಟಕಗಳನ್ನ ಕೈಗಾರಿಕಾ ಮತ್ತು ಹಣಕಾಸಿನ ಪುನರ್ ನಿರ್ಮಾಣ ಮಂಡಳಿ, ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಅಂಡ್ ಫೈನಾನ್ಸಿಯಲ್ ರೀಕನ್ಸ್ಟ್ರಕ್ಷನ್, ಇಲ್ಲವೇ ಇದೇ ಉದ್ದೇಶಕ್ಕಾಗಿ ಹೊಸದಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಇತರ ಸಂಸ್ಥೆಗಳು ಕೂಡ ವಹಿಸಿಕೊಡಲಾಯಿತು. ಅವು ರೋಗಗ್ರಸ್ತ ಘಟಕಗಳ ಒಂದು
ಪುನಶ್ಚೇತನ ಕಾರ್ಯವನ್ನ ನಿರ್ವಹಿಸುವುದು. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಕೈಗಾರಿಕೆಗಳಿಗೆ ಒಂದು ಉತ್ತಮವಾಗಿರತಕ್ಕಂಥ ಪ್ರೋತ್ಸಾಹದಾಯಕವಾಗಿರತಕ್ಕಂಥ ವಾತಾವರಣವನ್ನ 1991 ವರ್ಷ ಕೈಗಾರಿಕೆ ನೀತಿ ಕಲ್ಪಿಸಿಕೊಡಲಾಯಿತು. ಇನ್ನು 23ನೇ ಒಂದು ವೈಶಿಷ್ಟ್ಯತೆ ಸಾಮಾಜಿಕ ಭದ್ರತೆಯ ಯೋಜನೆಗಳು. ನೋಡಿ ಗಮನಿಸಿ, ಮೇಲ್ದರ್ಜೆಯ ತರಬೇತಿಯನ್ನು ನೀಡಲು ಅಂದ್ರೆ ಕಾರ್ಮಿಕರ ಹಿತರಕ್ಷಣೆಯನ್ನ ಮಾಡುವುದು ಕೂಡ 1991 ಒಂದು ಹೊಸ ಕೈಗಾರಿಕೆ ನೀತಿಯ ಮೂಲ ಉದ್ದೇಶ. ಕಾರಣ, ಉತ್ತಮ ಕಾರ್ಮಿಕರನ್ನ ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನು ಕೊಡುವುದು, ಅವರ ಹಿತಾಸಕ್ತಿಯನ್ನು ಕಾಪಾಡುವುದು, ಅವರ ಪುನರ್ವಸತಿಗಾಗಿ, ಅವರ ಬದುಕಿಗಾಗಿ ಸಾಮಾಜಿಕ ಭದ್ರತೆಗಳನ್ನ ಕಲ್ಪಿಸಿಕೊಡುವಂತ ಒಂದು ಕಾರ್ಯವನ್ನ 1991 ನೀತಿ ಬಹಳ ಸ್ಪಷ್ಟೀಕರಣವಾದಂತ ರೀತಿಯಲ್ಲಿ ಮಾಡಿದೆ. ಹಾಗಾಗಿ ಸಾಮಾಜಿಕ ಒಂದು ಭದ್ರತೆ ಯೋಜನೆಗಳಿಗೆ 1991 ಕೈಗಾರಿಕಾ ನೀತಿ ಒಂದು ಸ್ಪಷ್ಟೀಕರಣವನ್ನ ಕಲ್ಪಿಸಿದೆ. ಇನ್ನು 24ನೇ ವೈಶಿಷ್ಟ್ಯತೆ ಕಾರ್ಮಿಕರು ಭಾಗವಹಿಸುವಿಕೆ. ಸಾರ್ವಜನಿಕ ಘಟಕಗಳ ಆಡಳಿತದಲ್ಲಿ ಕಾರ್ಮಿಕರು ಮುಕ್ತವಾದಂತ ರೀತಿಯಲ್ಲಿ ಭಾಗವಹಿಸಬೇಕು ಮತ್ತು ಕೆಲವು ಸಾರ್ವಜನಿಕ ಘಟಕಗಳ ಆಡಳಿತವನ್ನು ಕಾರ್ಮಿಕರು ಮತ್ತು ಸಹಕಾರಿ ಸಂಘಗಳಿಗೆ ಒಪ್ಪಿಸುವಂತ ಕೆಲಸವನ್ನು ಸಹಿತವಾಗಿ ಇಲ್ಲಿ ಕೈಗೊಳ್ಳಲಾಯಿತು. 25ನೇ ವೈಶಿಷ್ಟ್ಯತೆ ವ್ಯಾಪಕ ಪ್ರಮಾಣದಲ್ಲಿ ಜನತೆಯ ಭಾಗವಹಿಸುವಿಕೆ. ಸಂಪನ್ಮೂಲಗಳನ್ನ ಸಂಗ್ರಹಿಸಲು ಹಾಗೂ ಜನರು ಸಾರ್ವಜನಿಕ ಘಟಕಗಳಲ್ಲಿ ಭಾಗವಹಿಸುವಂತೆ ಮಾಡಲು ಸರ್ಕಾರ ತಾನು ಹೂಡಿದ ಬಂಡವಾಳದ ಕೆಲವೊಂದು ಭಾಗವನ್ನು ಜನತೆಗೆ ಪಾರಸ್ಪರಿಕ ನಿಧಿಗಳು, ಅವಕ್ಕೆ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ, ಪಾರಸ್ಪರಿಕ ನಿಧಿಗಳು, ಹಣಕಾಸಿನ ಸಂಸ್ಥೆಗಳು, ಕಾರ್ಮಿಕರು ಮತ್ತು ಖಾಸಗಿ ಜನರು ಇವರಿಗೆ ಬಿಟ್ಟು ಕೊಡುವಂತ ಒಂದು ಕಾರ್ಯವನ್ನು ಸಹಿತವಾಗಿ ವ್ಯಾಪಕವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಜನರು ಭಾಗವಹಿಸುವಂತೆ ನೋಡುವಲ್ಲಿ 1991 ಹೊಸ ಕೈಗಾರಿಕೆ ನೀತಿ ತನ್ನದೇ ಆದಂತ ಕಾರ್ಯವನ್ನ ಮಾಡಿದೆ. ಇನ್ನು 26ನೇ ವೈಶಿಷ್ಟ್ಯತೆ MRTP ಕಾಯ್ದೆಯಲ್ಲಿ ಬದಲಾವಣೆ. ಇದಕ್ಕೆ ನಾವು ಇದು ನಿಮ್ಗೆ 2 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಪ್ರಶ್ನೆಗೆ ಇರುತ್ತದೆ. ಎಕ್ಸ್ಪಾಂಡ್ MRTP ಮೊನೋಪೋಲಿ ರೆಸ್ಟ್ರಿಕ್ಟೆಡ್ ಟ್ರೇಡ್ ಆಕ್ಟ್ ಅಂತ ಬರುತ್ತೆ. ಅದನ್ನ ನಾವು ಕನ್ನಡದಲ್ಲಿ ಏಕಸ್ವಾಮ್ಯ ಪ್ರತಿಬಂಧಿತ ವ್ಯಾಪಾರಿ ಚಟುವಟಿಕೆಗಳ ಕಾಯ್ದೆ. ಈ ಕಾಯ್ದೆಯ ಅಡಿಯಲ್ಲಿ ಬೃಹತ್ ಪ್ರಮಾಣದ ಕಂಪನಿಗಳ ಮೇಲೆ ಅನೇಕ ನಿರ್ಬಂಧನೆಗಳನ್ನ ಹೇರಿತ್ತು. ಈ ನಿರ್ಬಂಧನೆಗಳನ್ನ ಸಡಿಲಗೊಳಿಸಲಿಕ್ಕೆ ಸರ್ಕಾರದ ಒಂದು ಪೂರ್ವ ಅನುಮತಿ ಬೇಕಾಗಿತ್ತು. ಸರ್ಕಾರದ ಅನುಮತಿ ಇದ್ದಾಗ ಮಾತ್ರ ಅವುಗಳ ಮೇಲಿನ ನಿರ್ಬಂಧನೆಗಳನ್ನ ಸಡಿಲಗೊಳಿಸಬಹುದಾಗಿತ್ತು. ಉದಾಹರಣೆಗೆ ಹೊಸ ಘಟಕಗಳನ್ನ ಸ್ಥಾಪನೆ ಮಾಡಲು, ಇದ್ದ ಘಟಕಗಳನ್ನ ವಿಸ್ತರಣೆ ಮಾಡಲು, ಅವುಗಳನ್ನ ವಿಲೀನಕರಣಗೊಳಿಸಲಿಕ್ಕೆ, ಹೊಸ ಘಟಕಗಳನ್ನ ಸ್ಥಾಪಿಸಲಿಕ್ಕೆ, ಆಮೇಲೆ ಇತರ ಘಟಕಗಳನ್ನ ಖರೀದಿಸಲಿಕ್ಕೆ, ನಿರ್ದೇಶಕರನ್ನ ನೇಮಿಸಲಿಕ್ಕೆ ಮುಂತಾದವುಗಳ ಮೇಲೆ ನಿರ್ಬಂಧನೆಗಳನ್ನ ಹೇರಲಾಗಿತ್ತು. ಸರ್ಕಾರದಿಂದಾಗಿ ಅವುಗಳಿಗೆ ಪೂರ್ವಾನುಮತಿ ಪಡೆಯದೇ ಅವಶ್ಯಕತೆ ಇದೆ. ಇದಕ್ಕನುಗುಣವಾಗಿ ಈ ಕಾಯ್ದೆಯನ್ನು ತಿದ್ದುಪಡಿಯನ್ನ ಮಾಡಿ, MRTP ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ಮಾಡಿ ಕೈಗಾರಿಕೆಗಳ ಒಂದು ಅಭಿವೃದ್ಧಿಗೆ, ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ವಿಶೇಷವಾಗಿರತಕ್ಕಂಥ ಆದ್ಯತೆಯನ್ನ ನೀಡಿರ್ತಕ್ಕಂಥದ್ದೇ MRTP ಕಾಯ್ದೆ. ಇನ್ನು 27ನೇ ವೈಶಿಷ್ಟ್ಯತೆ ಹೊಸದಾಗಿ ಸಂಘಟಿತರಾದ MRTP ಆಯೋಗ ಮೊನೋಪೊಲೀಸ್ ರೆಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸ್ ಕಮಿಷನ್ ಹೊಸದಾಗಿ ಪುನರ್ಗಠಿಸಲಾಗುವುದು. ಅದಕ್ಕೆ ವ್ಯಾಪಕ ಅಧಿಕಾರವನ್ನು ಕೊಡುವುದು. ಅಂದ್ರೆ ಹೊಸದಾಗಿ ಏನು ಬದಲಾವಣೆಯನ್ನ ಮಾಡಿದ್ರು, MRTP ಕಾಯ್ದೆಯಲ್ಲಿ ಬದಲಾವಣೆ ಆದ ನಂತರ ಅದನ್ನ ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೆ, ಪುನರ್ಗಠಿಸಲಿಕ್ಕೆ ಅದಕ್ಕೆ ವ್ಯಾಪಕವಾಗಿರತಕ್ಕಂಥ ಅಧಿಕಾರವನ್ನು ಕೊಡಲಾಗುವುದು. ಈ ಅಧಿಕಾರಗಳ ಮೂಲಕ 1991 ಹೊಸ ಕೈಗಾರಿಕೆ ನೀತಿ ತನ್ನ ಸ್ವಂತ ತನಿಖೆ ಮೂಲಕ ಇಲ್ಲವೇ ಗ್ರಾಹಕರಿಂದ ಬಂದ ದೂರುಗಳ ಮೇಲೆ
ಅನೇಕ ಕ್ರಮಗಳನ್ನ ಕೈಗೊಳ್ಳಬಹುದಾಗಿದೆ. ಹೀಗೆ ಈ ಆಯೋಗ ಕಾವಲು ಪಾತ್ರದ ಮೂಲಕ ಗ್ರಾಹಕರ ಹಿತರಕ್ಷಣೆಯನ್ನ ಮತ್ತು ಕಾರ್ಮಿಕರ ಹಿತರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಹೊಸದಾಗಿ ಈ 27 ಅಂಶಗಳನ್ನ ನಾವು ಇಲ್ಲಿ ನಾವು ಗಮನಿಸಲಾಗ್ತಾ ಇದೆ. ಈ ದಿಶೆಯಲ್ಲಿ 1991ರ ಹೊಸ ಕೈಗಾರಿಕಾ ನೀತಿ ಸುಮಾರು 27 ಅಂಶಗಳನ್ನ ಇದು ಒಳಗೊಂಡಿದೆ. ಅದಕ್ಕೆ ಇದು ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಮಹತ್ವವಾಗಿರತಕ್ಕಂಥದ್ದು. ನಿಮಗೆ ಪ್ರತಿ ವರ್ಷ 15 ಮಾರ್ಚ್ಗೆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕಡ್ಡಾಯ ಪ್ರಶ್ನೆ ಅಂತರೂ ಕೂಡ ನೀವು ಗಮನಿಸಬಹುದು. ಹಾಗಾಗಿ ವಿಡಿಯೋವನ್ನ ಸರಿಯಾಗಿ ನೋಡಿ ನೋಟ್ಸ್ ಅನ್ನ ಪಾಯಿಂಟ್ ರೂಪದಲ್ಲಿ ಮಾಡಿಕೊಂಡು ಅದನ್ನ ಬರೆದುಕೊಳ್ಳುವಂತ ಕೆಲಸವನ್ನ ಮಾಡ್ಕೋಬೇಕು. ನಂತರ ಯಾವಾಗ ಈ ಹೊಸ ಕೈಗಾರಿಕಾ ನೀತಿಯನ್ನ ನಾವು ದೇಶದಲ್ಲಿ ಜಾರಿಗೆ ತಂದ್ವಿ, ಈ ಒಂದು ಹೊಸ ಕೈಗಾರಿಕಾ ನೀತಿಯನ್ನು ಉದ್ದಿಮೆದಾರರು ಮತ್ತು ವ್ಯಾಪಾರಸ್ಥರು ಸಾರ್ವತ್ರಿಕವಾಗಿ ಇದನ್ನ ಬಹಳ ಸ್ವಾಗತವನ್ನು ಮಾಡ್ತಾರೆ. ಆದ್ರೆ ಈ ಕೆಲವು ವಿಮರ್ಶಕರು 1991ರ ಹೊಸ ಕೈಗಾರಿಕೆಯನ್ನ ಬಹಳಷ್ಟು ಟೀಕೆಯನ್ನ ಮಾಡ್ತಾರೆ. ಅದಕ್ಕೆ ವಿಮರ್ಶೆಯನ್ನ ಮಾಡ್ತಾರೆ ಅಂತೆ. ಇದು ಸರಿ ಇಲ್ಲ, ಇದು ಸರಿಯಾದ ಯೋಜನೆಗಳನ್ನ ಜಾರಿಗೆ ತರಲಿಲ್ಲ, ಇದು ಕಾರ್ಮಿಕರ ಹಿತರಕ್ಷಣೆಯನ್ನ ಕಾಯ್ದುಕೊಳ್ಳಿಲ್ಲ, ಸರಿಯಾದ ರೀತಿಯಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಲಿಲ್ಲ, ಕೇವಲ ಬಂಡವಾಳಶಾಹಿ ಶ್ರೀಮಂತ ವರ್ಗದವರಿಗೆ, ಕೈಗಾರಿಕಾ ಕಾರ್ಮಿಕರಿಗೆ, ಬಂಡವಾಳಶಾಹಿ ಶ್ರೀಮಂತ ವರ್ಗದವರಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತು ಅಂತಕ್ಕಂಥ ಒಂದು ವಿಮರ್ಶೆಯನ್ನ ಮಾಡ್ತಾರೆ. 1991ರ ಹೊಸ ಕೈಗಾರಿಕಾ ನೀತಿಯನ್ನ ಅನೇಕ ವಿಮರ್ಶಕರು ಅತ್ಯಂತ ಕಟುವಾಗಿ ಟೀಕೆಯನ್ನ ಮಾಡ್ತಾರೆ. ಹಾಗಾದ್ರೆ ಆ ವಿಮರ್ಶೆಯ ಟೀಕೆಗಳನ್ನ ನಾವು ನೋಡ್ತಾ ಹೋಗ್ಬಹುದು. ಅವುಗಳಲ್ಲಿ ಒಂದೇದು, ಇದು ಗೊತ್ತು ಗುರಿ ಇಲ್ಲದ ಯಾವುದೇ ಏರಿಳಿತಗಳಿಗೆ ಒಳಗಾಗದ ಕೈಗಾರಿಕೆ ಬೆಳವಣಿಗೆಗೆ ಇದು ಪ್ರಚೋದನೆಯನ್ನ ನೀಡುತ್ತದೆ ಅಂತಕ್ಕಂಥದ್ದನ್ನ ವಿಮರ್ಶಕರು ಇದನ್ನ ಅತ್ಯಂತ ಕಟುವಾಗಿ ಟೀಕೆಯನ್ನ ಮಾಡ್ತಾರೆ. ಕಾರಣ ಇದು ಹೊಸ ಕೈಗಾರಿಕಾ ನೀತಿಯ ದೇಶೀಯ ಮತ್ತು ವಿದೇಶಿದಾರರಿಗೆ, ಉದ್ದಿಮೆಗಳಿಗೆ ಇರತಕ್ಕಂತ ಅಡೆತಡೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ನಿವಾರಿಸಿದೆ ಮತ್ತು ತನ್ಮೂಲಕ ಕೈಗಾರಿಕಾ ವಲಯದಲ್ಲಿ ಭಾರಿ ಪೈಪೋಟಿಯನ್ನ ವಾತಾವರಣವನ್ನು ಸೃಷ್ಟಿಸಿರುವುದರಿಂದ ಇದು ಕೈಗಾರಿಕೆಗಳ ಬೆಳವಣಿಗೆಗೆ ಹೆಚ್ಚು ವೇಗದಿಂದ ನಡೆಯುತ್ತಂತಕ್ಕಂಥ ಆಶಯವನ್ನು ನಾವು ಹೊಂದಿದ್ವಿ. ಆದರೆ 1991ರ ಅವಧಿಯಲ್ಲಿ ಇದು ಸಂಭವಿಸಿರುವುದು ಒಂದು ಹತಾಶೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದೆ. ಯಾಕಂದ್ರೆ ಕೈಗಾರಿಕೆ ಬೆಳವಣಿಗೆಯ ದರ ಅಧಿಕವಾಗುವುದರ ಬದಲು ಅದು ಕಡಿಮೆ ಆಗ್ತಾ ಹೋಯಿತು. ಇದರಿಂದಾಗಿ ವಿಮರ್ಶಕರು 1991ರ ಹೊಸ ಕೈಗಾರಿಕಾ ನೀತಿಯನ್ನ ಟೀಕೆಯನ್ನ ಮಾಡ್ತಾರೆ. ಎರಡನೇ ಟೀಕೆ, ಉತ್ಪಾದನೆಯ ರಚನೆಯಲ್ಲಿ ಅಸ್ಪಷ್ಟತೆ ಮತ್ತು ಚ್ಯುತಿ. ಕೈಗಾರಿಕೆಗಳು ದೀರ್ಘಾವಧಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೈಗಾರಿಕೆಗಳಲ್ಲಿ ಬಂಡವಾಳದ ಸರಕುಗಳ ಕೈಗಾರಿಕೆಗಳು ಬಹಳ ಮಹತ್ವವಾಗಿವೆ. ಆದರೆ ಕೈಗಾರಿಕೆ ಬೆಳವಣಿಗೆ ವಾರ್ಷಿಕ ದರ 1980ರ ದಶಕದಲ್ಲಿ 9.4% ಇದ್ದರೆ 9ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪ್ರತಿಶತ 4.7ಕ್ಕೆ ಕಡಿಮೆ ಆಯಿತು. ಹೀಗಾಗಿ ಉತ್ಪಾದನರತೆ ಕಡಿಮೆ ಆಗಿರುವುದರಿಂದ ಈ ಒಂದು ಕೈಗಾರಿಕಾ ನೀತಿಯನ್ನ ಅನೇಕ ವಿಮರ್ಶಕರು ಟೀಕೆಯನ್ನ ಮಾಡ್ತಾರೆ. ಇನ್ನು ಮೂರನೇ ವಿಮರ್ಶೆ, ವಿದೇಶಿ ಪೈಪೋಟಿಯಿಂದ ಭಯ. ಉದಾರೀಕರಣದ ಆರಂಭದ ವರ್ಷಗಳಲ್ಲಿ 1991ರ ಹೊಸ ಕೈಗಾರಿಕಾ ನೀತಿಯನ್ನು ಭಾರತದ ಖಾಸಗಿ ಕೈಗಾರಿಕಾ ವಲಯವು ದೊಡ್ಡ ಪ್ರಮಾಣದಲ್ಲಿ ಸ್ವಾಗತವನ್ನ ಮಾಡಿಕೊಂಡ. ಆದರೆ ಅವರಿಗೆ ಪರಿಸ್ಥಿತಿ ಇದು ತದ್ವಿರುದ್ಧವಾದದ್ದು. ನಂತರ ಅದನ್ನು ಅನುಭವಿಸಬೇಕಾಯಿತು ಅಂತ. ಭಾರತದ ಅರ್ಥವ್ಯವಸ್ಥೆಯನ್ನು ಪ್ರವೇಶಿಸಲು ವಿದೇಶಿ ಉದ್ದಿಮೆ ಸಂಸ್ಥೆಗಳಿಗೆ ನಾವು ಮುಕ್ತವಾದಂತಹ ಅವಕಾಶವನ್ನು ನೀಡಿದ್ದರಿಂದ ವಿದೇಶಿ ಕೈಗಾರಿಕೆಗಳು ದೇಶೀಯ ಕೈಗಾರಿಕೆಗಳೊಂದಿಗೆ ಬಲವಾದ ಪೈಪೋಟಿಯನ್ನ ಒಡ್ಡತೊಡಗಿದವು. ವಿದೇಶಗಳಿಂದ ಅಗ್ಗವಾದ ಸರಕುಗಳು ಆಮದಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ಹೂಡಿಕೆ, ಬಲಾಢ್ಯವಾದ ಬಹುರಾಷ್ಟ್ರೀಯ ಕಂಪನಿಗಳು ಬಲವಾದ ಪೈಪೋಟಿಗಳನ್ನ ಮಾಡಲಿಕ್ಕೆ ಶುರು ಮಾಡಿತು. ಅವುಗಳಿಂದ ದೇಶೀಯ ಉದ್ಯಮ ಸಂಸ್ಥೆಗಳ ಖರೀದಿ
ಅವುಗಳ ಪೈಪೋಟಿನ ಎದುರಿಸಲು ದೇಶೀಯ ಸಂಸ್ಥೆಗಳು ಅಸಮರ್ಥತೆ ಇದರ ಕಾರಣದಿಂದಾಗಿ ಈ ಒಂದು ದೇಶೀಯ ಉದ್ಯಮ ಸಂಸ್ಥೆಗಳು ಭಾರಿ ತೊಂದರೆದಾಯಕವಾಗಿರತಕ್ಕಂಥ ಸ್ಥಿತಿಯನ್ನ ವಿದೇಶಿ ಪೈಪೋಟಿಯಿಂದ ಅನುಭವಿಸಿರ್ತಕ್ಕಂಥದ್ದನ್ನ ವಿಮರ್ಶಕರು ಇದನ್ನ ಟೀಕೆಯನ್ನ ಮಾಡ್ತಾರೆ. ಇನ್ನು 4ನೇ ವಿಮರ್ಶೆ, ವ್ಯವಹಾರದ ವಸಾಹತುಕರಣದ ಅಪಾಯ. ನೋಡಿ, 1991 ಹೊಸ ಕೈಗಾರಿಕಾ ನೀತಿ ಮುಂದೆ ತದನಂತರ ವರ್ಷಗಳಲ್ಲಿ ಸರ್ಕಾರವು ವಿದೇಶಿ ಹೂಡಿಕೆದಾರರಿಗೆ, ಬಹುರಾಷ್ಟ್ರೀಯ ಕಂಪನಿ ನಿಗಮಗಳಿಗೆ ನೀಡಿರ್ತಕ್ಕಂಥ ಅನೇಕ ರಿಯಾಯಿತಿಗಳು, ಆಮಿಷಗಳ ಮೂಲಕ ವಿದೇಶಿ ಸಂಸ್ಥೆಗಳು ಭಾರತವನ್ನ ಮುಕ್ತವಾಗಿ ಪ್ರವೇಶ ಮಾಡಿ ದೇಶೀಯ ಕೈಗಾರಿಕಾ ಸಂಸ್ಥೆಗಳನ್ನು ಕಬಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿತು. ಯಾವಾಗ ನಾವು ಖಾಸಗಿ ವಲಯಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ನೀಡಿದ್ವಿ, ಅವಾಗ ವಿದೇಶಿ ಬಂಡವಾಳದ ಸಂಸ್ಥೆಗಳು ದೇಶೀಯ ಸಂಸ್ಥೆಗಳನ್ನ ಕಬಳಿಸಲು, ಅವುಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡಿದವು. ಇದನ್ನ ಗಮನಿಸಿರ್ತಕ್ಕಂಥ ತಜ್ಞರು ಈ ಒಂದು 1991 ಕೈಗಾರಿಕಾ ನೀತಿ ಇದು ಅತ್ಯಂತ ಕೆಟ್ಟವಾಗಿರ್ತಕ್ಕಂಥ ನೀತಿ ಅನ್ನೋದನ್ನ ವಿಮರ್ಶೆಯನ್ನ ಮಾಡ್ತಾರೆ. ಇನ್ನು 5ನೇ ವಿಮರ್ಶೆ, ವಿದೇಶಿ ಹೂಡಿಕೆಯ ಬಗೆಗೆ ಅನುಚಿತ ವಿಶ್ವಾಸ, ಮಿಸ್ಪ್ಲೇಸ್ ಫೇತ್ ಇನ್ ದ ಫಾರಿನ್ ಇನ್ವೆಸ್ಟ್ಮೆಂಟ್. ಕಾರಣ, ದೇಶಕ್ಕೆ ವಿದೇಶಿ ಬಂಡವಾಳವು ಬರುವುದರಿಂದ ಕೈಗಾರಿಕೆಗಳಲ್ಲಿ ದೇಶದ ತಂತ್ರಜ್ಞಾನವನ್ನ ಮಟ್ಟವನ್ನ ಸಾಕಷ್ಟು ಸುಧಾರಿಸಲು, ತನ್ಮೂಲಕ ದೇಶದ ರಫ್ತುಗಳನ್ನ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಲು ಸಾಧ್ಯವಾಗುವುದೆಂದು ಸರ್ಕಾರ ಭಾವನೆ ಇತ್ತು. ಆದರೆ ಸರ್ಕಾರದ ಈ ಭಾವನೆ ಸುಳ್ಳಾಯಿತು. ಸರ್ಕಾರದ ಈ ವಿಶ್ವಾಸ ತಪ್ಪಾಯಿತು. ಒಬ್ಬ ತಜ್ಞರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ, ಯಾವ ಬಹುರಾಷ್ಟ್ರೀಯ ನಿಗಮವು ಈ ದಿಶೆಯಲ್ಲಿ ಎಳ್ಳಷ್ಟು ಪ್ರಯತ್ನವನ್ನ ಮಾಡಲಿಲ್ಲ ಮತ್ತು ವಿಶೇಷವಾದಂತ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ. ಅವು ಯಾವಾಗಲೂ ತಮ್ಮ ಮಾತೃ ದೇಶಕ್ಕೆ, ತಮ್ಮ ವಿದೇಶಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಲವುಗಳನ್ನ ಹೊಂದಿದ್ದರಿಂದ ಭಾರತವು ಇಂಥ ಒಂದು ಕೈಗಾರಿಕಾ ನೀತಿಯಿಂದ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಅನ್ನುವಂತ ನಿರ್ಣಯವನ್ನ ವಿಮರ್ಶಕರು ಟೀಕೆಯನ್ನ ಮಾಡ್ತಾರೆ. ಇನ್ನು 5ನೇ ವಿಮರ್ಶೆ, ವ್ಯಕ್ತಿಗತ ಸಂಬಂಧಗಳು ಮತ್ತು ಭ್ರಷ್ಟಾಚಾರದ ಆಚರಣೆಗಳ ಮುಂದುವರಿಕೆ. 1990ಕ್ಕಿಂತ ಮೊದಲು ಲೈಸೆನ್ಸ್ ಪರ್ಮಿಟ್ ರಾಜನ ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರತಕ್ಕಂಥ ಲಂಚ ಮತ್ತು ಷರತ್ತುಗಳನ್ನು ಕೇಂದ್ರ ಸರ್ಕಾರವು ವಿಶೇಷವಾಗಿ ರಾಜ್ಯಗಳ ಮಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಅಧಿಕವಾಗಿರುವುದು ಕಂಡು ಬಂತು. ಭ್ರಷ್ಟಾಚಾರವಂತೂ 1991 ಹೊಸ ಕೈಗಾರಿಕಾ ನೀತಿಯಿಂದ ಬಹಳಷ್ಟು ಭ್ರಷ್ಟಾಚಾರ ವ್ಯಾಪಕವಾದಂತ ರೀತಿಯಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಬೇರೂರಿತು. ಇದನ್ನ ಕಡಿಮೆ ಮಾಡಲು ಯಾವ ರಾಜ್ಯ ಸರ್ಕಾರಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಈ ಭ್ರಷ್ಟಾಚಾರದ ಅಡಚಣೆಗಳು ಇನ್ನೂ ಬಲವಾಗಿ ಮುಂದುವರಿಯುತ್ತೆಂಬ ಅನೇಕ ತಜ್ಞರು ಅಭಿಪ್ರಾಯವನ್ನು ಪಟ್ಟರು. ಈ ದಿಶೆಯಲ್ಲಿ 1991 ಹೊಸ ಕೈಗಾರಿಕಾ ನೀತಿ ವಿಮರ್ಶೆಗೆ ಒಳಪಡಿಸಲಾಯಿತು. ಇದಿಷ್ಟು 1991 ಹೊಸ ಕೈಗಾರಿಕಾ ನೀತಿಯ ಸುಧಾರಣೆಗಳು ಮತ್ತು ವಿಮರ್ಶೆ. ವಿದ್ಯಾರ್ಥಿಗಳು ಗಮನಿಸಬೇಕು, BA 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಗಮನಿಸಬೇಕು. ಇದು ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಇದನ್ನ ಮನೆಯಲ್ಲಿ ಕುಳಿತುಕೊಂಡು ವಿಡಿಯೋವನ್ನ ನೋಡಿ ನೋಟ್ಸ್ ಅನ್ನ ಮಾಡಿಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನೀವು ಪರೀಕ್ಷಾ ದೃಷ್ಟಿಯಿಂದ ಇದನ್ನ ನೀವು ಸದುಪಯೋಗ ಮಾಡಿಕೊಳ್ಳ್ರಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.